ಸಾಮಾನ್ಯವಾಗಿ ಮನುಷ್ಯರಿಗೆ ಕಷ್ಟ ಅನ್ನತಕ್ಕಂಥದ್ದು ಬರ್ತಾ ಇರುತ್ತೆ, ಸುಖ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಅದಕ್ಕೆ ನಾವು ಮಾಸ ಭವಿಷ್ಯ ಮಾಡಬೇಕಾದ್ರೆ ಶುಭ ವಿಚಾರಗಳು, ಎಚ್ಚರಿಕೆಗಳು ಅಂತೆಲ್ಲ ಕೊಡ್ತಾ ಇರ್ತೇವೆ. ಪ್ರತಿ ಬಾರಿ ಹೊಸದಾಗಿ ಏನಾದ್ರು ಒಂದು ಸಮಸ್ಯೆ ಅಂತ ಹೇಳಿದ್ರು ಸಹ ಆ ಸಮಸ್ಯೆ ಏನಕ್ಕಾಯಿತು ಅಥವಾ ಏನಕ್ಕಾಗ್ತಾ ಇದೆ, ಅದಕ್ಕೆ ಪರಿಹಾರ ಏನು, ಸರಿಯಾಗಿ ನೋಡಿಕೊಂಡು ಯೋಚನೆ ಮಾಡಿಕೊಂಡು ಸರಿಯಾಗಿ ಪರಿಹಾರ ಮಾಡ್ಕೊಂಡು ಹೋದರೆ, ಅಥವಾ ಮನಸ್ಸಿನಲ್ಲಿ ನನಗಿಂಥ ಕಷ್ಟ ಆಗ್ತಾ ಇರೋದಕ್ಕೆ ಇದೇ ಕಾರಣ ಅಂತ ತಿಳ್ಕೊಂಡು, ಯಾಕೆಂದರೆ ನಮಗೊಂದು ಕ್ಲಾರಿಟಿ ಇರಬೇಕು. ಕಷ್ಟ ಆಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅನ್ನೋ ಥರ ಆಗಬಾರ್ದು ಅಲ್ವಾ. ಸೊ ಈ ವಿಡಿಯೋದಲ್ಲಿ ನಾನು ಧನುರ್ರಾಶಿಯವರಿಗೆ ಒಂದು ವಿಶೇಷವಾದಂತಹ ಸಮಸ್ಯೆ ಈ ಮೇಯಿಂದ ಈಚೆಗೆ ಸಾಡೆ ಸಾತಿಗೆ ಸಂಬಂಧಪಟ್ಟಂತೆ, ಅಥವಾ ಅದೇನು ಅರ್ಧಾಷ್ಟಮ ಶನಿಗೆ ಸಂಬಂಧಪಟ್ಟಂತೆ ಅಲ್ಲ, ಬೇರೆ ಸಮಸ್ಯೆ ಅಲ್ಲ, ಒಂದು ನಿಗೂಢವಾದಂತಹ ಒಂದು ಕಾರಣ ಹಾಗೂ ಅದರ ಪರಿಹಾರ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಏನಂದರೆ ಕಾಳಸರ್ಪ ಯೋಗ. ಬಹಳ ಜನ ಕೇಳಿರ್ತೀರಿ, ಏನೇ ಸಮಸ್ಯೆ ಅಂದರೂ ನೋಡಿದಾಗ ಕಾಳಸರ್ಪ ದೋಷ ಅಂತೇಳಿ. ಈ ರಾಹು ಕೇತುಗಳು 1.5 ವರ್ಷಕ್ಕೊಮ್ಮೆ ಏನು ತನ್ನ ಸ್ಥಾನ ಪಲ್ಲಟವನ್ನು ಮಾಡುತ್ತೆ, ಉಲ್ಟಾ ಪ್ರದಕ್ಷಿಣಾಕಾರವಾಗಿ. ಇದು ಕಾಳಸರ್ಪ ಯೋಗ ದೋಷ ಪ್ರತಿ 1.5 ವರ್ಷಕ್ಕೆ ಒಮ್ಮೆ ಚೇಂಜ್ ಆಗ್ತಾ ಇರುತ್ತೆ. 12 ಥರದ ಕಾಳಸರ್ಪ ದೋಷ ಇದೆ. ಸೊ ಪ್ರತಿ 1.5 ವರ್ಷದ ನಂತರ ಹೊಸದಾದ ಒಂದು ಕಾಳಸರ್ಪ ಯೋಗ ಕೆಲಸ ಮಾಡಲಿಕ್ಕೆ ಶುರು ಮಾಡಿಬಿಡುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಈಗ ಧನುರ್ರಾಶಿಯವರಿಗೆ ನಿಮ್ಮ ರಾಶಿಗಿಂತ 3ನೇ ಮನೆಯಲ್ಲಿ ರಾಹು ಹಾಗೂ 9ನೇ ಮನೆಯಲ್ಲಿ ಕೇತು ಅಂತಂದಾಗ ಅದನ್ನು ವಾಸುಕಿ ಕಾಳಸರ್ಪ ಯೋಗ ಅಂತ ಕರೀತಾರೆ. ಕಾಳಸರ್ಪ ಯೋಗ ಅಂತಷ್ಟೇ ಬರೀ ನೆಗೆಟಿವ್ಸ್ ಅಂತಲೇ ಅಲ್ಲ, ಪಾಸಿಟಿವ್ ನೆಗೆಟಿವ್ಸ್ ಎಲ್ಲ ಮಿಕ್ಸ್ಡ್ ಇರ್ತದೆ. ನಾನು ಈ ವಾಸುಕಿ ಕಾಳಸರ್ಪ ಯೋಗ ಧನುರ್ರಾಶಿಯವರ ಜೀವನದ ಯಾವ ವಿಚಾರಗಳ ಮೇಲೆ ಪ್ರಭಾವ ಬೀರ್ತಾ ಇದೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಜೊತೆಗೆ ಪರಿಹಾರವನ್ನು ಸಹ ತಿಳಿಸಲಿದ್ದೇನೆ. ವಾಸುಕಿ ಕಾಳಸರ್ಪ ಯೋಗ ರಹಸ್ಯ ಧನುರ್ರಾಶಿಯವರಿಗೆ ಗೊತ್ತಾಯ್ತಲ್ವಾ, ಹಾಗೂ ಅದರ ಪ್ರಭಾವ ಪರಿಹಾರಗಳು ತಿಳಿಸ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬ ಧನುರ್ರಾಶಿಯವರಿಗೂ, ಸ್ತ್ರೀಯರು ಪುರುಷರು ಎಲ್ಲರಿಗೂ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್. ಸೊ ದಯವಿಟ್ಟು ಪ್ರತಿಯೊಬ್ಬ ಧನುರ್ರಾಶಿಯವರಿಗೂ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಬನ್ನಿ ಧನುರ್ರಾಶಿಯವರ ವಾಸುಕಿ ಕಾಳಸರ್ಪ ಯೋಗದ ರಹಸ್ಯಮಯ ವಿಚಾರಗಳನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ರಾಹುಗ್ರಹ ನಿಮ್ಮ ರಾಶಿ ಅಂದರೆ ಧನುರ್ರಾಶಿಗಿಂತ 3ನೇ ರಾಶಿಗೆ ಮೇ ತಿಂಗಳಲ್ಲಿ ಬಂದಿದೆ. ಈಗ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಈಗ ಸೆಪ್ಟೆಂಬರ್ ಅಂದರೂ 5 ತಿಂಗಳು ಮುಗಿದೋಯ್ತು ಅಲ್ವಾ. ಸೊ ಕೇತು ಗ್ರಹ ನಿಮ್ಮ ರಾಶಿಯಿಂದ 9ನೇ ಮನೆಗೆ ಹಾಗೂ ರಾಹುಗ್ರಹ 3ನೇ ಮನೆಗೆ ಬಂದು ಒಂದು 5 ತಿಂಗಳ ಮೇಲೆ ಆಗೋಗಿದೆ. ಹಾಗೂ ಈ ವಾಸುಕಿ ಕಾಳಸರ್ಪ ಯೋಗ ನಿಮಗೆ ಆರಂಭಗೊಂಡೇ ನಿಮಗೆ 3.5-4 ತಿಂಗಳ ಮೇಲೆ ಇದು ಆಗೋಗಿದೆ. ಸೊ ಆದ್ದರಿಂದ ಇಲ್ಲಿ ಬಹಳ ಗಮನಿಸಬೇಕಾದಂಥ ವಿಚಾರಗಳು, ಇದರ ಪ್ರಭಾವಾದಿಗಳು ಯಾವ ರೀತಿಯಲ್ಲಿರದೆ ಅಂತ. ಮೊದಲನೇದಾಗಿ ಧೈರ್ಯ ಹಾಗೂ ಸಾಹಸ. ಏನಾಗುತ್ತೆ, ಈ ವಾಸುಕಿ ಕಾಳಸರ್ಪ ಯೋಗ ಧನುರ್ರಾಶಿಯವರ ಧೈರ್ಯ ಸಾಹಸಗಳ ಮೇಲೆ ಪ್ರಭಾವವನ್ನು ಬೀರಲಿದೆ. ಇದರೇನಾಗ್ಬಿಡುತ್ತೆ, ಪ್ರಾರಂಭದಲ್ಲಿ ಅಂದರೆ ಮೇಯಿಂದ ಈಚೆಗೆ ಧನುರ್ರಾಶಿಯವರು ತುಂಬ ಧೈರ್ಯ ಮಾಡಲಿಕ್ಕೆ ಮೊದಲಿದ್ದ ಧೈರ್ಯ ಸಾಹಸಗಳು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಸಾಮರ್ಥ್ಯದಲ್ಲಿ ಸ್ಟಾರ್ಟಿಂಗಲ್ಲೇ, ಪ್ರಾರಂಭದಿಂದಲೇ, ಅಂದರೆ ನಿಮ್ಗೆ ಮೇ ಜೂನಿಂದಲೇ ಶುರುವಾಗ್ಬಿಟ್ಟಿರುತ್ತೆ. ನಂಗೆ ಯಾಕೋ ಭಯ ಆಗುತ್ತಪ್ಪ, ನನಗೆ ಬೇಡ ಅನ್ಸುತ್ತೆ, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಈ ಮಧ್ಯೆ, ಯಾಕೋ ಮುಂಚಿನ ಧೈರ್ಯ ಇಲ್ಲ ಅಂತ ಅನ್ನುವಂಥದ್ದು. ಆಮೇಲೆ ನಿರ್ಧಾರಗಳಲ್ಲಿ ಸಂಶಯ. ಯಾವುದಾದ್ರು ಒಂದು ನಿರ್ಧಾರ ತಗೊಳ್ರಿ ಅಂದ ತಕ್ಷಣ ಡೌಟ್ ಮಾಡೋದು, ಈ ನಿರ್ಧಾರ ತಗೊಳ್ಳಬೇಡವೋ, ಏನು ಮಾಡಲಿ ತಗೊಳ್ಳಬೇಡವೋ, ಇದು ಸಂಶಯ ಮಾಡೋದು. ತಡವಾಗಿ ಕ್ರಮ ತಗೊಳ್ಳೋದು. ನಿಮಗೇನೋ ಸಮಸ್ಯೆ ಆಗಿದೆ, ಅದಕ್ಕೆ ನೀವು ಹೋಗ್ಬಿಟ್ಟು ತಕ್ಷಣ ರೆಸ್ಪಾಂಡ್ ಆಗಿಬಿಟ್ಟು ಅದು ಏನೋ ಸರಿ ಮಾಡ್ಕೊಳ್ಬೇಕು, ಇಲ್ಲ ನೋಡೋಣ ಮಾಡೋಣ, ತಡೀರಿ ನನಗೇನು ಗೊತ್ತಾಗ್ತಾ ಇಲ್ಲ, ಏನು ಡಿಸಿಷನ್ ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಟೆನ್ಷನ್ ಹಾಕ್ಕೊಂಡು ಯಾವುದು ಸರಿಯಾದ ನಿರ್ಧಾರ ತಗೊಳ್ಳಲ್ಲ, ಲೇಟಾಗಿ ನಿರ್ಧಾರ ತಗೊಳ್ತೀರಾ. ಹಾಗೂ ಅಲ್ಲೂ ಕೂಡ ಭಯ ತುಂಬ ಪಡ್ತಾ ಇರ್ತೀರ. ಅದು ಬಹಳ ಸಮಸ್ಯೆ ಆಗಿರುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಜೀವನದಲ್ಲಿ ನೀವು ಧೈರ್ಯವನ್ನು ತೆಗೆದುಕೊಂಡ್ರೆ ಮಾತ್ರ ಯಶಸ್ಸು ಅನ್ನುವಂಥದ್ದು ನಿಮಗೆ ಸಾಧಿಸೋಕ್ಕಾಗ್ತಕ್ಕಂಥದ್ದು. ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇದರಲ್ಲಿ. ಯಾಕೆ ಅಂತಂದರೆ ವಾಸುಕಿ ಕಾಳಸರ್ಪ ದೋಷ ನಿಮ್ಮಲ್ಲಿ ಧೈರ್ಯವನ್ನು ಕುಂದಿಸಿದ್ರೆ ನೀವು ಮತ್ತೆ ಪುನಃ ಇದು ವಾಸುಕಿ ಕಾಳಸರ್ಪ ದೋಷದಿಂದಾಗ ಸರಿ ಓಕೆ ಇನ್ಮೇಲೆ ನಾನು ಧೈರ್ಯ ತೋರಿಸ್ತೀನಿ ಅನ್ನೋ ಥರ ವಾಪಸ್
ಧೈರ್ಯವನ್ನು ಪಡಿಬೇಕಾಗ್ತದೆ. ಆದರೂ ಆಗ್ತಾ ಇಲ್ಲ, ಅವುಗಳ ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ ವಿಡಿಯೋ ಎಂಡ್ ತನಕ ನೋಡಿ. ಎಂಡಲ್ಲಿ ನಿಮಗೆ ಸಿಂಪಲ್ ವಿಶೇಷ ಎಲ್ಲ ಪರಿಹಾರಗಳನ್ನು ತಿಳಿಸ್ತೇನೆ. ಸಹೋದರರ ಸಂಬಂಧ. ಎಸ್, ವಾಸುಕಿ ಕಾಳಸರ್ಪ ಯೋಗ ಮತ್ತೆ ಪ್ರಭಾವ ಬೀರತಕ್ಕಂಥ ಇನ್ನೊಂದು ನಿಮ್ಮ ಜೀವನದ ಪ್ರಭಾವ ಯಾವುದ್ರ ಮೇಲೆ, ಅಂಗಗಳ ಮೇಲೆ ಅಂತಂದರೆ ಸಹೋದರರೊಂದಿಗೆ ಭಿನ್ನಾಭಿಪ್ರಾಯ. ನಿಮ್ಮ ಹಾಗೂ ನಿಮ್ಮ ಅಣ್ಣ, ನಿಮ್ಮ ಹಾಗೂ ನಿಮ್ಮ ತಮ್ಮ, ನಿಮ್ಮ ಹಾಗೂ ನಿಮ್ಮ ಅಕ್ಕ ತಂಗಿ, ಈ ಸಹೋದರರೊಂದಿಗೆ ಭಿನ್ನಾಭಿಪ್ರಾಯ. ನೀವೊಂದು ಹೇಳ್ತೀರಾ, ಅವರೇ ಒಂದು ಹೇಳ್ತಾರೆ. ಅವ್ರು ಹೇಳಿದ್ದು ನಿಮಗಾಗಲ್ಲ, ನೀವು ಹೇಳಿದ್ದು ಅವ್ರಿಗಾಗಲ್ಲ. ಈ ಮೇಯಿಂದ ಈಚೆಗೆ ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ಅದರಲ್ಲೂ ಏನಾಗ್ಬಿಡುತ್ತೆ, ಈ ಪಿತ್ರಾರ್ಜಿತ ಆಸ್ತಿಯ ಹಂಚಿಕೆಯ ಪ್ರಮಾಣದಲ್ಲಿ ದೊಡ್ಡವರಾಗ್ಬಿಟ್ಟಿದ್ದೀರಾ ಅಂದಾಗ ಆಟೋಮೆಟಿಕಲಿ ಭಿನ್ನಾಭಿಪ್ರಾಯ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ? ಕೋರ್ಟ್ ಕಚೇರಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ಸೊ ಅಲ್ಲಿ ಅರ್ಧಾಷ್ಟಮ ಶನಿ ಪ್ರಭಾವವು ಶುರುವಾಗ್ಬಿಡುತ್ತೆ. ಈ ಕಡೆ ಈ ವಾಸುಕಿ ಕಾಳಸರ್ಪ ದೋಷ ಜಸ್ಟ್ ತಳ್ಳುತ್ತೆ, ಸಾಕು, ಅದನ್ನು ಎತ್ತು ಕೊಡುತ್ತೆ ಅಂತ ಸಮಸ್ಯೆಗಳಿಗೆ. ಸೊ ಆದ್ದರಿಂದ ಇನ್ನು ಕೆಲವೊಮ್ಮೆ ಸಹೋದರರಿಂದ ಅವರಿಂದ ದೂರ ಹೋಗಿ ವಾಸ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತೀರಾ. ನಿನ್ನ ಸವಾಸನೇ ಬೇಡ, ಹೋಗಿ ನಾನು ಸಪ್ರೇಟ್ ಆಗಿರ್ತೀನಿ ಅನ್ನೋ ರೀತಿಯಲ್ಲಿ ದೂರ ಆಗೋದು, ಮಾತು ಬಿಡೋದು, ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ಬಂದುಬಿಟ್ರೆ ಜಗಳ ಮನಸ್ತಾಪಗಳೇ ಮಾಡಿಬಿಡುವಂಥದ್ದು, ಇದೆಲ್ಲ ಸ್ವಲ್ಪ ಜಾಸ್ತಿ ಇದು ಮಾಡುತ್ತೆ. ಆಮೇಲೆ ಸಹೋದರರಿಗೆ ಸಂಬಂಧಿಸಿದ ಜವಾಬ್ದಾರಿಗಳನ್ನು ನೀವು ಹೊರಲಿಕ್ಕೆ ಒಪ್ಪೋದೇ ಇಲ್ಲ. ಸರ್, ನನ್ನ ಬ್ರದರ್ದು ಅಣ್ಣ ತಮ್ಮ ಅಕ್ಕ ತಂಗಿ ಯಾವ ಜವಾಬ್ದಾರಿ ನನ್ನ ಮೇಲೆ ಹಾಕ್ಬೇಡಿ, ಅಪ್ಪ ಅಮ್ಮನ ಹತ್ರ ಮೊದಲೇ ಕ್ಲಿಯರಾಗಿ ಹೇಳ್ಬಿಡೋದು. ಅವ್ರದ್ದೇ ನಮ್ಮದೇ, ನಾನು ಅವನ ಜವಾಬ್ದಾರಿ ಹೊರಲ್ಲ, ನಾನು ಅವಳ ಜವಾಬ್ದಾರಿ ಹೊರಲ್ಲ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ನೀವು. ಈ ಥರದ ಸಮಸ್ಯೆಗಳು ಉದ್ಭವ ಆಗಿಬಿಡುತ್ತೆ. ಸೊ ಇದನ್ನು ಪರಿಹಾರ ಮಾಡಿಕೊಳ್ಬೇಕು. ಇದು ವಾಸುಕಿ ಕಾಳಸರ್ಪ ಯೋಗದಿಂದಾಗಿ ಬರ್ತಾ ಇರತಕ್ಕಂಥದ್ದು, ನಿಮಗೆ ಆಗ್ತಾ ಇರತಕ್ಕಂಥದ್ದು. ಸೊ ಪರಿಹಾರ ಏನು, ಅದ್ರ ಬಗ್ಗೆ ವಿಡಿಯೋ ಎಂಡ್ ತನಕ ನೋಡಿದ್ರೆ ಖಂಡಿತವಾಗಿ ನಿಮಗೆ ಗೊತ್ತಾಗುತ್ತೆ. ಆರ್ಥಿಕ ಸ್ಥಿತಿ. ಈ ಒಂದು ವಾಸುಕಿ ಕಾಳಸರ್ಪ ಯೋಗ ದೋಷ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೂ ಸಹ ಪ್ರಭಾವವನ್ನು ಬೀರ್ತಾ ಇದೆ. ಅದರಲ್ಲಿ ಆರ್ಥಿಕ ಜೀವನದಲ್ಲಿ ಆರಂಭಿಕ ಕಷ್ಟಗಳು ಅಂತ ಅಂದರೆ ಈ ಆರಂಭಿಕ ದಿನಗಳು ಯಾವಾಗ, ಮೇ, ಜೂನ್, ಜುಲೈ, ಆಗಸ್ಟೆಲ್ಲ ಆರಂಭಿಕ ದಿನಗಳು. ಸೊ ಅದರಿಂದಾಗಿ ವಾಸುಕಿ ಕಾಳಸರ್ಪ ದೋಷದ ಆರಂಭದ ದಿನಗಳಿಂದಲೇ ನಿಮಗೆ ಸಡನ್ನಾಗಿ ಆರ್ಥಿಕ ಕಷ್ಟ ಅನ್ನುವಂಥದ್ದು ಬಂದ್ಬಿಡುವಂಥದ್ದು. ಹಣ ಬರುವುದರಲ್ಲಿ ವಿಳಂಬ. ನಿಮಗೇನು ದುಡ್ಡು ಬರಬೇಕಲ್ಲ, ತುಂಬ ಲೇಟಾಗಿ ಬರುತ್ತೆ. ನಿಮ್ಗೆ ಈಗ ಯಾವಾಗೋ ಬರಬೇಕಾ ದುಡ್ಡು ಇವಾಗ ಬರ್ತಾ ಇದೆ ಸರ್, ಎಷ್ಟು ಲೇಟ್ ಆಯಿತು ಗೊತ್ತು, ಪ್ರಯೋಜನ ಇಲ್ಲ. ಯಾಕಂದರೆ ಈ ದುಡ್ಡು ಬರಲ್ಲ ಅಂತ ಬಡ್ಡಿಗೆ ಸಾಲ ಮಾಡ್ಕೊಂಡು ಬಂದದೆ, ತೀರಿಸದೆ ಈಗ ನೋಡಿದ್ರೆ ಈಗ ಬಂದಿದ್ದು ಅಸಲಿಗೂ ಆಗಲ್ಲ, ಬಡ್ಡಿಗೂ ಆಗಲ್ಲ, ಏನಕ್ಕೂ ಆಗಲ್ಲ ಅನ್ನೋ ರೀತಿಯಲ್ಲಿ ಹಣ ಬರುವುದರಲ್ಲಿ ವಿಳಂಬ. ಹೂಡಿಕೆಗಳಲ್ಲಿ ನಷ್ಟ ಸಾಧ್ಯತೆ. ಅದರ ಮಧ್ಯ ವಯಸ್ಸಿನ ನಂತರ ಅಂದರೆ ನಿಮಗೆ ಈ ಒಂದು ಸಮಸ್ಯೆ ಇದೆಯಲ್ಲ, ಇದು ಸರಿ ಹೋಗಬೇಕು ಅಂತಂದರೆ ಒಂದು ಮಧ್ಯವ ಅಂದರೆ ಉದಾಹರಣೆಗೆ ಈಗ 4-5 ತಿಂಗಳಷ್ಟೇ ಆಗಿರುವಂಥದ್ದು, ಒಂದು 6 ತಿಂಗಳು, 8 ತಿಂಗಳು, 10 ತಿಂಗಳು ದಾಟಬೇಕು, ಮಧ್ಯಭಾಗ ಮುಗಿಬೇಕು. ಆವಾಗ ವಾಸುಕಿ ಕಾಳಸರ್ಪದೋಷ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಬದಲಾವಣೆಯನ್ನು ಕೊಡ್ಬೋದು. ಬಟ್ ಅಲ್ಲಿ ತನಕ ನಿಮ್ಗೆ ಇದೇ ರೀತಿಯಲ್ಲಿ ಏನೋ ಒಂದು ಸಮಸ್ಯೆ, ಆರ್ಥಿಕ ಸಮಸ್ಯೆಯನ್ನು ಕೊಡ್ತಾ ಹಿನ್ನಡೆಯನ್ನು ಮಾಡ್ತಾ ಇರ್ತದೆ. ಇದು ಸ್ಪಷ್ಟವಾದ ವಿಚಾರ. ಭಾಗ್ಯೋದಯ ವಿಚಾರಗಳು. ಭಾಗ್ಯೋದಯದ ಮೇಲೆ ಬಹಳಷ್ಟು ಅಂದರೆ ನಿಮ್ಮ ಲೈಫ್ನಲ್ಲಿ ಅದೃಷ್ಟ ಅನ್ನುವಂಥದ್ದು, ಅದೃಷ್ಟದ ಮೇಲೆ ತುಂಬ ಲೇಟ್ ಆಗುತ್ತೆ. ಅದೃಷ್ಟ ನಮ್ಮ ಲೈಫಲ್ಲಿ ಅದೃಷ್ಟನೇ ಇಲ್ಲ ಅನ್ಸ್ಬಿಡುತ್ತೆ ಸರ್. ಈ ಮೇಯಿಂದ ಆಚೆಗಂತೂ ಯಾವುದ್ರಲ್ಲೂ ಅದೃಷ್ಟ ಅಂತಲೇ ನೋಡಲಿಲ್ಲ ನಾನು. ಬರೇ ದುರಾದೃಷ್ಟ ನನ್ನೇ ಸುತ್ತಕೊಂಡು ಮಲ್ಕೊಂಡ್ಬಿಡ್ತೈತೆ, ಅಷ್ಟು ದುರಾದೃಷ್ಟದಲ್ಲಿದ್ದೀನಿ ನಾನು. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈ ದುರಾದೃಷ್ಟ ಅನ್ನುವಂಥದ್ದು ಜಾಸ್ತಿ ಯಾಕಾಯಿತು ಅಂತಂದರೆ ಈ ಕಾರಣದಿಂದ ಆಗಿರ್ತದೆ. ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಸಹ ಆಗಲಿದೆ. ಯಾಕೆ ಅಂತಂದರೆ ಮೇಲಿಂದ ಮೇಲೆ ಈ ಅದೃಷ್ಟ ಕೆಲಸ ಮಾಡ್ತಾ ಇಲ್ಲ ಅಂದರೆ ದೇವಸ್ಥಾನದ ಬಾಗಿಲು ದೇವರು ಆವಾಗ ನೆನಪಾಗೋದು. ಸಂಕಟ ಬಂದಾಗ ನೋಡಿ, ನಿಮ್ಮ ಬಾಯಲ್ಲೇ ಬಂತು ವೆಂಕಟರಮಣ ಅಂತ ಅಲ್ವಾ. ಸೊ ಸ್ವಲ್ಪ ಆಧ್ಯಾತ್ಮಿಕತೆ ಸ್ವಲ್ಪ ಹೆಚ್ಚು ಚಿಂತನೆ ಮಾಡ್ತೀರಾ. ಬರ್ಬರ್ತಾ ನಿಮಗೆ ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಹೌದು, ನಾವು ದೇವ್ರನ್ನ ನೆನ್ಸ್ಕೊಂಡು ಪರಿಹಾರ ಮಾಡಿಕೊಳ್ಳೇಬೇಕು ನಮಗೆ ಅನ್ನುವಂಥದ್ದು. ಸೊ ಇದೆಲ್ಲ ಒಂದಿಷ್ಟು ಒಳ್ಳೆಯದೇ. ಬಟ್ ಅದೃಷ್ಟ ಅನ್ನತಕ್ಕಂಥದ್ದು ತುಂಬ ಕಡಿಮೆ ಆಗಿಬಿಡುತ್ತೆ ಅನ್ನುವಂಥದ್ದು ಒಂದು ಸ್ವಲ್ಪ ಸಮಸ್ಯೆಕರ ವಿಚಾರ ಖಂಡಿತವಾಗಿ ಹೌದಾಗಿರ್ತದೆ. ಅದೃಷ್ಟ ಪಡಿಬೇಕು ವಾಸುಕಿ ಕಾಳಸರ್ಪ ದೋಷದಲ್ಲಿ ಅಂದರೆ ಪರಿಹಾರ ಆಗಬೇಕು. ಆ ಪರಿಹಾರ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ವ್ಯಕ್ತಿತ್ವದಲ್ಲಿ ಬದಲಾವಣೆ. ಏಕೆಂದರೆ ವಾಸುಕಿ ಕಾಳಸರ್ಪ ಯೋಗ ದೋಷ ನಿಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸುವಂತಹ ಪ್ರಭಾವವನ್ನು ಬೀರ್ಬಿಡುತ್ತೆ. ಆತ್ಮವಿಶ್ವಾಸದ ಕೊರತೆ, ನಾನು ಆಗಲೇ ಹೇಳ್ದಂಗೆ ಆರಂಭದಲ್ಲಿ ಇದರ ಸಲಹೆಗೆ ಹೆಚ್ಚು ಅವಲಂಬನೆ ಅಂದರೆ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗಿಬಿಡುತ್ತೆ. ವಾಸುಕಿ ಕಾಳಸರ್ಪ ದೋಷ ನಿಮ್ಮನ್ನು ಡಿಪೆಂಡೆಂಟ್ ಮಾಡಿಬಿಡುತ್ತೆ. ಅಂದರೆ ಇನ್ನೊಬ್ಬರ ಮೇಲೆ ಅವಲಂಬಿತರಾಗ್ಬಿಡ್ತೀರಿ. ಏನೇನು ತಡೀರಪ್ಪ, ನಾನು ಕೇಳ್ಕೊತೀನಿ ಒಂದು ನಿಮಿಷದಲ್ಲಿ, ನಾನು ಅವ್ರನ್ನ ಕೇಳಬೇಕು, ನನ್ನ ಯಜಮಾನ್ರು ಕೇಳಬೇಕು, ನನ್ನ ಹೆಂಡ್ತಿನ ಕೇಳಬೇಕು, ನನ್ನ ಅಮ್ಮನ ಕೇಳಬೇಕು, ಅಪ್ಪನ ಕೇಳಬೇಕು, ನಮ್ಮ ಅಣ್ಣನ ಕೇಳಬೇಕು, ನನ್ನ ಫ್ರೆಂಡನ್ನು ಕೇಳಬೇಕು. ನಾನು ಅವ್ರು ಯಾರನ್ನೂ ಕೇಳ್ದೆ ನೀನು ನನಗೆ ಹೆದರಿಕೆ ಆಗುತ್ತಪ್ಪ, ನಾನೇನು ಹೇಳಲ್ಲ, ನನಗೆ ಧೈರ್ಯ ಇಲ್ಲ ಅಂದರೆ ಈ ಅವಲಂಬನೆ ಅನ್ನುವಂಥದ್ದು ಜಾಸ್ತಿ ಆಗ್ಬಿಡುತ್ತೆ ಅವ್ರ ಮೇಲೆ ಅಂತ. ಅದು
ಸರಿನೂ ಹೌದು, ತಪ್ಪು ಹೌದು. ಕೆಲವೊಂದು ಕೇಸ್ಗಳಲ್ಲಿ ಅವಲಂಬನೆ ಒಳ್ಳೆಯದೇನೆ, ನಾನೇ ಹೇಳ್ತೇನೆ ಒಂದು ಸಲ ಕೇಳ್ಕೊಳ್ಳಿ ಅಂತ. ಒಂದೊಂದು ಸಲ ತುಂಬ ತೀರ ಅವಲಂಬನೆಯೂ ಸಮಸ್ಯೆದಾಯಕವಾಗಿಬಿಡುತ್ತೆ. ಯಾಕೆಂದರೆ ಅವಲಂಬಿತರಾಗುವ ವ್ಯಕ್ತಿ ಆದ ತಕ್ಷಣ ಅಂದರೆ ನಿಮ್ಮ ವ್ಯಾಲ್ಯೂ ಕಡಿಮೆಯಾಗಿ ಸ್ವಲ್ಪ ಸಮಸ್ಯೆ ಆಗಬಹುದು ಅಂತ. ನಿಧಾನವಾಗಿ ಬಲಿಷ್ಠ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಂಡು ವ್ಯಕ್ತಿತ್ವ ನಿಮ್ಮದು ದೃಢವಾಗಬೇಕು. ಸೊ ಅದು ನಿಮ್ಮ ಬುದ್ಧಿವಂತಿಕೆ, ಅದೇ ವಾಸುಕಿ ಇದು ಪರಿಹಾರವಾದರೆ ಆಗ್ತದೆ. ಇಲ್ಲಿ ಏನಾಗ್ಬಿಡುತ್ತೆ, ವಾಸುಕಿ ಕಾಳಸರ್ಪದೋಷದಿಂದಾಗಿ ತಂದೆಯವರಿಗೆ ಆರೋಗ್ಯ ಬಾಧೆಗಳು, ಧನುರಾಶಿಯರು ಸಡನ್ನಾಗಿ ತಂದೆ ಆರೋಗ್ಯ ಹುಷಾರಿಲ್ಲ ಅಥವಾ ತಂದೆಯೊಂದಿಗೆ ಜಗಳ ಮನಸ್ತಾಪ, ಪಿತ್ರಾರ್ಜಿತ ಆಸ್ತಿ ವಿಚಾರದ ಸಮಸ್ಯೆಗಳೆಲ್ಲವೂ ಸಹ ವಾಸುಕಿ ಕಾಳಸರ್ಪದೋಷದಿಂದಲೇ ಆಗ್ತದೆ. ಸೊ ಇದೇನೇ ಸಮಸ್ಯೆಗಳಾಗಲಿ ಪರಿಹಾರ ಬಹಳ ಮುಖ್ಯ. ಸೊ ಧನುರಾಶಿಯವರ ಈ ವಾಸುಕಿ ಕಾಳಸರ್ಪ ಯೋಗ ದೋಷದ ಪರಿಹಾರ ಏನಪ್ಪ ಅಂತಂದರೆ, ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ನೀವು ಕಾಳಸರ್ಪ ದೋಷ ಪರಿಹಾರ ಶಾಂತಿಗಾಗಿ ಬಹಳಷ್ಟು ಕಷ್ಟಪಟ್ಟಿರ್ತೀರಿ. ಬಹಳ ಜನ ಮಾಡ್ಕೊಂಡಿರ್ತಾರೆ, ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಉದಾಹರಣೆಗೆ ಕಾಳಹಸ್ತೀಶ್ವರನಿಗೆ, ಸ್ವಾಮಿಗೆ ಕಾಳಹಸ್ತಿಗೆ ಹೋಗಿ ಬಂದಿರ್ತಾರೆ, ಅಲ್ಲಿ ರಾಹುಕೇತು ಅರ್ಚನೆ ಮಾಡಿಸ್ಕೊಂಡು ಬಂದಿರ್ತಾರೆ, ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದಿರ್ತಾರೆ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದಿರ್ತಾರೆ. ಹೀಗೆ ದೊಡ್ಡ ದೊಡ್ಡ ಕ್ಷೇತ್ರಾದಿಗಳಿಗೂ ಸಹ ನೀವು ಹೋಗಿ ಬಂದಿರುವ ಸಾಧ್ಯತೆಗಳಿರುತ್ತೆ. ಆದರೆ ಗಮನಿಸಬೇಕಾದ ಅಂಶ ಅಂದರೆ ಅಲ್ಲಿ ಎಲ್ಲಿಯೂ ಸಹ ನಿಖರವಾಗಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಅಂತ ಮಾಡಲ್ಲ. ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಅರ್ಥವಾಗಿ ರಾಹುಕೇತುಗಳಿಗೆ ಒಂದು ಅಷ್ಟೋತ್ತರ ಪೂಜೆಯನ್ನು ಮಾಡಿಸಿ ಒಂದು ಕಡೆ ಕಳಿಸ್ಬಿಟ್ರೆ, ಇನ್ನೆರಡು ಕಡೆ ಎಲ್ಲ ಆಶ್ಲೇಷ ಬಲಿ ಪೂಜೆಯನ್ನು ಮಾತ್ರ ಮಾಡಿ ಕಳಿಸ್ತಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ನಾವು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಅಂತಲೇ ಒಂದು ವಿಶೇಷವಾದಂತಹ ಒಂದು ಪರಿಹಾರ ಸೂತ್ರ ಇದೆ, ಪರಿಹಾರ ಮಾರ್ಗ ಇದೆ, ಪರಿಹಾರ ಹೋಮ ಇದೆ. ಅದನ್ನೇ ಮಾಡಿಸಬೇಕು. ಅದನ್ನು ಮಾಡಿಸಿದಾಗ ಮಾತ್ರ ನಿಮ್ಮ ಈ ಕಾಳಸರ್ಪ ಯೋಗ ದೋಷಗಳ ಒಂದು ದುಷ್ಪ್ರಭಾವವನ್ನು ನಿವಾರಣೆ ಮಾಡಿ ಒಳ್ಳೆಯ ಶುಭ ಪ್ರಭಾವವನ್ನು ನಾವು ಪಡಿಬಹುದಾಗಿರ್ತದೆ. ಇದು ಒಂದು ಇದೆ. ಇನ್ನೊಂದು ರೀತಿಯಲ್ಲಿ ಆಯಿತು, ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿಯನ್ನೇ ನಿಮ್ಮೊಬ್ಬರಿಗೋಸ್ಕರ ಸಪರೇಟಾಗಿ ಮಾಡಲಿಕ್ಕೆ ಹೋದರೆ ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ, ಸಾವಿರಾರು ರೂಪಾಯಿಗಳ ಖರ್ಚು ಬರುತ್ತೆ. 35-40 ಸಾವಿರ ರೂಪಾಯಿ ಮೇಲೆ ಖರ್ಚು ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ ನಾವು ನಿಮಗೋಸ್ಕರ ಅಂದರೆ ಈ 12 ರೀತಿಯ ಕಾಳಸರ್ಪ ಯೋಗ ದೋಷಗಳಲ್ಲಿ ಯಾವುದೇ ನಿಮಗಿರಲಿ ಅದು ಪರಿಹಾರವಾಗಬೇಕು. ಅಷ್ಟೇ ಅಲ್ಲದೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಯಾವುದೇ ರೀತಿಯ ಕಾಳಸರ್ಪ ಯೋಗ ದೋಷ ಇದ್ದರೂ ಸಹ ಅದು ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ನಮ್ಮ ಯಾಗಶಾಲೆಯಲ್ಲಿ ಅಕ್ಟೋಬರ್ 7ನೇ ತಾರೀಕು ಮಂಗಳವಾರ ಹುಣ್ಣಿಮೆಯ ದಿವಸ ನಾವು ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಲೈವ್ ಅಲ್ಲೇ ನಿಮ್ಮ ಹೆಸರು ಸಂಕಲ್ಪ ಆಗುತ್ತದೆ. ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ತೀರಾ ಪ್ರತಿಯೊಬ್ಬರಿಗೂ ಸಹ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪವನ್ನು ಮಾಡಲಾಗ್ತದೆ. ಹಾಗೂ ವಿಶೇಷವಾಗಿ ನಾಗಿನ್ ಎಂಬ 2 ನಾಗ ಬಿಂಬಗಳನ್ನು ನಿಮಗೆ ಕಳಿಸ್ಕೊಡಲಾಗ್ತದೆ. ಈ ಹೋದ ವರ್ಷವೂ ಸಹ ರಾಹುಕೇತುಗಳ ಸಂಚಾರ ಇತ್ಯಾದಿಗಳಾದಾಗ ನಾನು ಈ ಒಂದು ವಿಶೇಷ ಹೋಮವನ್ನು ಮಾಡಿ ರಾಹುಕೇತುಗಳ ಒಂದು ಬಿಂಬಗಳನ್ನು ಕಳಿಸ್ಕೊಟ್ಟಿದ್ದೆ. ವರ್ಷಕ್ಕೆ ಒಮ್ಮೆ ಆದರೂ ಸಹ ನಾವು ಅದನ್ನು ರಿಪೀಟೆಡ್ ಆಗಿ ಆ ರೀತಿ ಕಾಳಸರ್ಪ ದೋಷ ಪರಿಹಾರ ಶಾಂತಿಯನ್ನು ಮಾಡ್ಕೊಳ್ತಾ ಬೇಕಾಗ್ತದೆ. ಅದನ್ನು ಮಾಡಿಕೊಂಡಲ್ಲಿ ಮಾತ್ರ ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡಬಹುದು. ಯಾಕೆ ಅಂತ ಹೇಳ್ತೀನಿ, ಸಂಪೂರ್ಣ ಕಾಳಸರ್ಪ ಯೋಗ ದೋಷವನ್ನು ನಿವಾರಣೆ ಮಾಡಲಿಕ್ಕಾಗಲ್ಲ. ವಿ ಕ್ಯಾನ್ ನಾಟ್ ಎರಾಡಿಕೇಟ್, ಕೇವಲ ಡಿಕ್ರೀಸ್ ಮಾಡ್ಬೋದು, ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡಬಹುದೇ ವಿನಃ ಸಂಪೂರ್ಣ ನಿವಾರಣೆ ಮಾಡಲಿಕ್ಕಾಗೋದಿಲ್ಲ. ಇದು ಬಹಳ ಗಮನದಲ್ಲಿಟ್ಕೊಳ್ಬೇಕು. ಕಾಳಸರ್ಪ ಯೋಗ ದೋಷದ ಬಗ್ಗೆ ನಾವು ಅವತ್ತಿನ ಸಹ ನಿಮ್ಮ ಹೆಸರು ಲೈವಲ್ಲಿ ನಾನೇ ಸಂಕಲ್ಪ ಮಾಡಿ ಈ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗಿನ್ ಎಂಬ 2 ನಾಗಬಿಂಬಗಳನ್ನು ನಿಮಗೆ ಕಳಿಸ್ಕೊಡಲಾಗ್ತದೆ. ಈ ನಾಗಬಿಂಬಗಳನ್ನು ನೀವು ನಿಮ್ಮ ಕೈ ಸೇರಿದ ನಂತರ ಈ ನಾಗಬಿಂಬಗಳನ್ನು ನೀವು ಮನೆ ಹತ್ತಿರದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಮನೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ದೇವಸ್ಥಾನಕ್ಕೆ ಹೋಗಿ ಈ ನಾಗಿನ್ ಬಿಂಬಗಳನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು 1 ರೂಪಾಯಿಂದ ಒಂದು 6 ಕಾಯಿನ್ ಇದ್ರ ಜೊತೆಗೆ ಇಟ್ಕೊಂಡು ತಲೆಗೆ ಒಂದು 6 ಬಾರಿ ನಿವಾಳಿಸ್ಬಿಟ್ಟು ಆ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರೆ ಆಯ್ತು. ಚಿಲ್ಲರೆ ಕಾಯಿನ್ ಜೊತೆಗೆ ಈ ನಾಗಿನ್ ಬಿಂಬಗಳನ್ನು ಹುಂಡಿಯಲ್ಲಿ ಹಾಕ್ಬಿಟ್ರೆ ಆಯ್ತು. ಬಹಳ ಆ್ಯಸ್ ಸಿಂಪಲ್. ಬರೀ 1 ರೂಪಾಯಿಂದ ಒಂದು 6 ಕಾಯಿನು ಈ ನಾಗಿನ್ ಬಿಂಬ ಕೈಯಲ್ಲಿ ಇಟ್ಕೊಂಡ ತಲೆಗೆ ಒಂದು 6 ಬಾರಿ ನಿವಾಳಿಸ್ದ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ಟ. ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ, ನೀವು ಅದನ್ನು ಸಮರ್ಪಣೆ ಮಾಡಬಹುದು. ಯಾಕೆ ಅಂದ್ರೆ ನಿಮ್ಮ ಹೆಸರಲ್ಲಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವಾಗಿ ನಿಮ್ಮ ಕೈಯಾರೆ ನೀವು ಈ ನಾಗಬಿಂಬಗಳನ್ನು ಸಮರ್ಪಣೆ ಮಾಡಿಬಿಟ್ರಿ ಅಂತಂದರೆ ಅಲ್ಲಿಗೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿಯ ಸಂಪೂರ್ಣ ಫಲ ನಿಮಗೆ ಸಿಕ್ಕಂತಾಗ್ತದೆ. 12 ವಿಧಗಳಲ್ಲಿ ಯಾವುದೇ ವಿಧದ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಇದು ದೋಷ ನಿಮಗೆ ಇದ್ದರೂ ಸಹ ಅದು ಕೂಡಲೇ ಪರಿಹಾರವಾಗಲಿದೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಯಾಕೆಂದರೆ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾದ ಇನ್ನೂ ಒಂದು ಪರಿಹಾರ ಇದೇ
ಇದೇ ಖರ್ಚಿನಲ್ಲೇ ಮಾಡ್ತಿದ್ದೇವೆ, ಮತ್ತು ಎಕ್ಸ್ಟ್ರಾ ಏನೂ ಇಲ್ಲ, ಇದೇ ಖರ್ಚಲ್ಲೇ ಮಾಡ್ತಾ ಇದ್ದೇವೆ. ಅದು ಬಂದು ಲಕ್ಷ್ಮೀ ಭೂವರಾಹಸ್ವಾಮಿಯ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ನೀವು ಕಾಳಸರ್ಪಯೋಗ ದೋಷದಿಂದಾಗಲೂ ಅಥವಾ ಹಲವಾರು ಬೇರೆ ಬೇರೆ ಯಾವುದೇ ಕಾರಣಗಳಿಂದ ನಿಮಗೆ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗ್ತಾ ಇದೆ, ಜಮೀನು ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಜಮೀನು ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ, ಮನೆ ಕಟ್ಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಕೋರ್ಟು ಕಚೇರಿಯಲ್ಲಿ ಜಮೀನು ರಿಲೇಟೆಡ್ ಆಗಿ ಹಿನ್ನಡೆ ಆಗ್ತಾ ಇದೆ, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಆಗ್ತಾ ಇಲ್ಲ, ಅಥವಾ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿದ್ರೂ ಸಹ ಅದು ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಲಕ್ಷ್ಮೀ ಭೂವರಾಹಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರಣ 7ನೇ ತಾರೀಕು, ಅಕ್ಟೋಬರ್ 7ನೇ ತಾರೀಕು ಭೂಮಿ ಪೂರ್ಣಿಮಾ, ಭೂಮಿ ಹುಣ್ಣಿಮೆ ಅಂತ ಕರಿತೇವೆ. ಸೊ ಅವತ್ತಿನ ದಿವಸ ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮವನ್ನು ಮಾಡಿ, ವಿಶೇಷವಾಗಿ ನಿಮಗೆ ಬಿಳಿ ಸಾಸಿವೆ, ಶ್ವೇತ ಶರ್ಷಪ ಅಂತ ಹೇಳ್ತೇವೆ, ಅದನ್ನು ಅಭಿಮಂತ್ರಣ ಮಾಡಿ ಕಳಿಸ್ಕೊಡ್ತೇವೆ ನಿಮಗೆ. ಅದನ್ನು ನೀವು ಒಂದು ಚಿಟಿಕೆಯಷ್ಟು ಯಾವ ಭೂಮಿಯಲ್ಲಿಂದ ಸಮಸ್ಯೆ ಆಗ್ತಾ ಇದೆ ಅಥವಾ ನಿಮಗೆ ಅದು ಮಾರಾಟವಾಗಬೇಕು ಅಥವಾ ಅದನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದರ ರಿಲೇಟೆಡ್ ಯಾವ ಭೂಮಿ ರಿಲೇಟೆಡ್ ವಿಚಾರವೋ ಆ ಭೂಮಿಯ ಮೇಲೆ ಅದನ್ನು ಒಂದು ಚಿಟಿಕೆಯಷ್ಟು ಭೂವರಾಹಸ್ವಾಮಿನೇ ನಮಃ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಹಾಕ್ಬಿಟ್ಟು ನಿಮ್ಮ ಚಿಂತನೆ ಏನಿದೆ, ನಿಮ್ಮ ಪ್ರಾರ್ಥನೆ ಇದೆ, ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರು ಸಾಕು, ನಿಮಗೆ ಆ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಹೂವು ಎತ್ತದಂಗೆ ನೀಟಾಗಿ ಆಗ್ಬಿಡ್ಲಿ ಅನ್ನುವಂಥದ್ದು. ಅಷ್ಟೇ ಅಲ್ಲ, ನಾವು ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಮನೆ, ಅದು ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಲೀಸ್ ಮನೆ ಆಗಿರ್ಬೋದು, ಕ್ವಾರ್ಟರ್ಸ್ ಗೌರ್ಮೆಂಟ್ ಕಡೆಯಿಂದ ಕೊಟ್ಟು ಕ್ವಾರ್ಟರ್ಸ್ ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು, ನೀವು ಏನು ವಾಸ ಮಾಡ್ತಾ ಇದ್ದೀರಿ ಆ ಒಂದು ಸ್ಥಾನ, ವಾಸ ಇರುವಂತಹ ಮನೆ ಇದೆಯಲ್ಲ, ಅದು ಅಪಾರ್ಟ್ಮೆಂಟ್ಸ್ ಇರಬಹುದು ಅಥವಾ ಕೆಳಗಡೆ ಮನೆ ಇರಬಹುದು, ಯಾವುದೇ ಇರಬಹುದು, ಅಲ್ಲಿ ವಾಸ್ತು ಪುರುಷನ ಸಾನ್ನಿಧ್ಯ ಇರ್ತದೆ. 53 ದೇವತಾ ಸಹಿತ ವಾಸ್ತು ಪುರುಷ ಅಂತ ಹೇಳ್ತಾರೆ. 53 ಪರಿವಾರಗಳೊಂದಿಗೆ ವಾಸ್ತು ಪುರುಷ ಅಂತ. ಆ ವಿಶೇಷವಾದ ವಾಸ್ತು ಪುರುಷನಿಗೆ ವಾಸ್ತು ಶಾಂತಿ ಹೋಮವನ್ನು ಮಾಡಬೇಕಾಗ್ತದೆ. ಯಾಕೆಂದ್ರೆ ವಾಸ್ತು ಬಲಹೀನನಾಗ್ತಾನೆ, ಹೋಗ್ತಾ 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 ವಾಸ್ತು ಬಲಹೀನನಾಗ್ತಾನೆ. ಸೊ ಆ ವಾಸ್ತು ದೋಷ ಪರಿಹಾರಕ್ಕೋಸ್ಕರವಾಗಿ ನಾವು ಮಹಾ ವಾಸ್ತು ಶಾಂತಿ ಹೋಮವನ್ನೂ ಸಹ ಮಾಡ್ತಾ ಇದ್ದೇವೆ. ಹಾಗೂ ಒಂದು ವಿಶೇಷವಾದ ಕ್ರಿಸ್ಟಲ್, ಒಂದು ಸ್ಫಟಿಕವನ್ನು ಕೊಡ್ತಾ ಇದ್ದೇವೆ. ಈ ಸ್ಫಟಿಕ ಮಹಾವಾಸ್ತು ಶಾಂತಿ ಹೋಮದಲ್ಲಿ, ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮದಲ್ಲಿ ಎಲ್ಲ ಇನ್ನೂ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ ಇತ್ಯಾದಿ ಹಲವಾರು ಹೋಮಗಳಿಗೆ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆಗುವ ಈ ಒಂದು ವಿಶೇಷವಾದ ಸ್ಫಟಿಕ ಕ್ರಿಸ್ಟಲ್ ರತ್ನವನ್ನು ನೀವು ನಿಮ್ಮ ಮನೆಯ ವಾಸ್ತು ಬಾಗಿಲಿನ ಮೇಲ್ಗಡೆ ಅಥವಾ ದೇವರ ಮನೆಯಲ್ಲೆಲ್ಲರೂ ಇದನ್ನು ಇಟ್ಕೊಂಡ್ರಾಯ್ತು, ಕಟ್ಕೊಂಡ್ರೂ ಆಗುತ್ತೆ. ತುಂಬ ಅದ್ಭುತವಾದಂತಹ ರಿಸಲ್ಟ್ಸ್. ಯಾಕೆಂದರೆ ವಾಸ್ತು ದೋಷಗಳದ್ದು, ವಾಸ್ತು ಬಲಹೀನನಾಗಿರ್ತಾನೆ, ಬಾಡಿಗೆ ಮನೆನೋ ಮತ್ತೊಂದೇನೋ ಆಗಿರುತ್ತಲ್ಲ, ವಾಸ್ತು ಹೋಮ ಮಾಡೋಕ್ಕಾಗಲ್ಲ ನಿಮಗೆ, ಆವಾಗ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದರಿಂದ ಪ್ರತಿಯೊಬ್ಬರು ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಬ್ಬರಿಗೆ ಒಂದು ಸಂಕಲ್ಪ ಸೇವೆ. ಆ ಒಂದು ಸಂಕಲ್ಪ ಸೇವೆಗೆಲ್ಲ ಇದೆಲ್ಲ ಹೋಮಗಳು ಬಂತು. ವೈಯಕ್ತಿಕ ಜಾತಕದಲ್ಲಿ ಅಥವಾ ಗೋಚಾರದಲ್ಲಿರುವ ಕಾಳಸರ್ಪ ಯೋಗ ದೋಷದ ಪರಿಹಾರಕ್ಕೆ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹೋಮ, ಲಕ್ಷ್ಮೀ ಭೂವರಾಹಸ್ವಾಮಿಯ ಹೋಮ, ಮಹಾ ವಾಸ್ತು ಶಾಂತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಅದೇ ರೀತಿಯಲ್ಲಿ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಬರ್ತದೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಯಲ್ಲಿ ಬಿಳಿ ಸಾಸಿವೆ, ನೀವು ಆ ಭೂಮಿಯೆಲ್ಲ ಹಾಕ್ಲಿಕ್ಕೋಸ್ಕರವಾಗಿ ಬಿಳಿಯ ಸಾಸಿವೆ, ಅದರ ಜೊತೆಯಲ್ಲಿ ನಿಮ್ಮ ಕೆಲವರಿಗೆ ಇರ್ತದೆ, ಈಗ ನಾನು ಯಾವುದೇ ಸೈಟ್ ತಗೊಳ್ಳೋದು ಕೊಡೋದು ಅದು ಯಾವುದು ನನ್ನ ತಲೆಯಲ್ಲಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ ಅಂದರೆ ನಿಮ್ಮ ಮನೆ ವಾಸ್ತು ಬಾಗಿಲಲ್ಲೇ ಹಾಕ್ಕೊಳ್ಳಿ ಬೇಕಾರೆ. ಆ ಒಂದು ಮನೆ ಒಳಗೆಲ್ಲ ಸಹ ಆ ಬಿಳಿ ಸಾಸಿವೆಯನ್ನು ಚೆಲ್ಲಬಹುದು. ನೀವು ಏನು ಜಾಸ್ತಿ ಇರೋದಿಲ್ಲ, ಇಷ್ಟೇ ಇರ್ತದೆ. ಪೂಜೆ ಮಾಡಿ ಪ್ರಸಾದ ಸ್ವರೂಪವಾಗಿ ಕೊಡ್ತೇವೆ. ಆ ಮನೆಯ ಜಾಗವೆಲ್ಲ ಶುದ್ಧವಾಗ್ತದೆ. ಆ ಮನೆಯಲ್ಲಿ ಇದೊಂದು ಕ್ರಿಸ್ಟಲ್ನ ನೇತು ಹಾಕಿದ್ರೆ ಆಯಿತು, ವಾಸ್ತು ಬಾಗಿಲ ಮೇಲ್ಗಡೆ ಅಥವಾ ದೇವ್ರ ಮನೆಯಲ್ಲಿ ಇಟ್ಬಿಟ್ರು ಆಯಿತು, ಒಂದು ಪ್ಲೇಟಲ್ಲಿ ಇಟ್ಟರೆ ಆಯಿತು, ಸಾಕು. ಇದು ನಿಮಗೆ ಆ ಜಾಗದಲ್ಲಿರುವ ವಾಸ್ತು ದೋಷಗಳು ಸಹ ಕಂಟ್ರೋಲಿಗೆ ಬರ್ತದೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವರೆಲ್ಲ ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಜೊತೆಗೆ ಒಂದು ನಾಗಿನ ಕೊಡ್ತೇವೆ. ಆ ನಾಗಬಿಂಬಗಳನ್ನು ₹1 ಒಂದು 6 ಕಾಯಿನು ನಾಗಬಿಂಬ ಅಂಗೈಲಿ ಇಟ್ಕೊಂಡು ನಿಮ್ಮ ತಲೆಗೆ ಹಿಂಗೆ 6 ಬಾರಿ ನಿವಾಳಿಸ್ಬಿಟ್ಟು ದೇವಸ್ಥಾನದಲ್ಲಿ ಹುಂಡಿಗೆ ಹಾಕ್ಬಿಟ್ರೆ ಆಯ್ತು. ಮನೆ ಹತ್ತಿರದಿರುವ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ. ಸೊ ಕಾಳಸರ್ಪ ದೋಷವೂ ಪರಿಹಾರವಾಯಿತು, ಭೂಮಿ ಸಂಬಂಧಿತವಾದ ವ್ಯವಹಾರಗಳಿಗೆ ಅನುಕೂಲವಾಯಿತು, ಅದ್ರ ಜೊತೆಗೆ ವಾಸ್ತು ದೋಷಗಳು ಪರಿಹಾರವಾಗಿ, ಸರ್ಪದೋಷಗಳ ಪರಿಹಾರವಾಗಿ ತನ್ನ ಮೂಲಕ ವಿವಾಹ, ಉಪನಯನ, ಉದ್ಯೋಗ, ಗೃಹ ನಿರ್ಮಾಣ, ಭೂಮಿ, ಕೋರ್ಟು ಕಚೇರಿ, ಜಯ, ಆರೋಗ್ಯ, ಸಂತಾನ, ಯಾವುದೇ ರೀತಿಯಾದಂಥ ಸರ್ಪದೋಷಗಳಿಂದಾಗಿ ನೀವು ಕಾಳಸರ್ಪದೋಷದಿಂದಾಗಿ ಕಷ್ಟಪಡ್ತಾ ಇದ್ದೀರಲ್ಲ, ಅದೇನು ವಿಘ್ನ ಆಗಿ ನಿಂತುಕೊಂಡು ಹೋಗ್ತಾ ಇದೆ, ಆ ಸಮಸ್ಯೆ ಪರಿಹಾರವಾಗಲಿದೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ನಿಮ್ಮ ವಿಳಾಸ, ಹೆಸರು ವಿಳಾಸ ಭಾಳ ಇಂಪಾರ್ಟೆಂಟ್ ಆಗಿ ವಾಟ್ಸಪ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಳ್ಳಿ ನಮ್ಮ ಸಂಕಲ್ಪ ಸೇವೆಗೆ. 7ನೇ ತಾರೀಕು ಬೆಳಗ್ಗೆ, ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಳ್ಳಲಿದ್ದೇವೆ. ಒಳ್ಳೆಯದಾಗಲಿ. ಈಗ ಆ ವಿಶೇಷವಾದಂತಹ ಪರಿಹಾರ ಮಂತ್ರವನ್ನು ಸಹ ನಾನು ಹೇಳ್ತಾ ಇದ್ದೇನೆ. ಪ್ರತಿದಿನ ಆ ಮಂತ್ರವನ್ನು ಕೇಳಿಸ್ಕೊಂಡ್ರು
ಸಹ ಕಾಳಸರ್ಪ ಯೋಗ ದೋಷಗಳ ದುಷ್ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಾಸುಕಿ ವಿಶ್ವನಾಥಸ್ತ್ವಂ ಭಕ್ತರಕ್ಷಣ ತತ್ಪರಃ ಅನಂತಾನುಗ್ರಹಕರೋ ದೋಷನಾಶಂ ಕರೋ ಮಮ. ಓಂ